ಹಾಯ್ ಗಾಯ್ಸ್, ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಮಾರಿಗೋಡಿ ಅಂತ. ನೋಡಿ ಗಾಯ್ಸ್, ಕರೆದ್ರು ಬತ್ತೇ ಇಲ್ಲ ಇನ್ನಂತ ಎಂತ ತಗಡು ನನ್ನ ಮಗ ಇರ್ಬೋದು ಇವನು. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆ ಮನೆ ಮುಂದೆ ನಿಲ್ಸಿದಾನೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಅನದರ್ ಲಾಗ್ ಗಾಯ್ಸ್. ಹಾಗೆ ಮಾರಿಗುಡಿ ಅಂತ ಒಂದು ದೇವಸ್ಥಾನ ಇದೆ ಇಲ್ಲಿ ಬೆಟ್ಟದ ಹತ್ರ ಗೈಸ್. ಹಾಗೆ ಕುರುಗುಂಡಿ ಅಂತ ಊರ ಹತ್ರ ಬಂದಿದ್ದೀವಿ. ಟ್ಯಾಕ್ಟ್ರಿಲೆಲ್ಲ ಹೋಗೋದು ಗೈಸ್, ಅಲ್ಲಿಗೆ ಜಾಸ್ತಿ ಟ್ಯಾಕ್ಟ್ರಿಲಿ ಹೋಗೋದು. ನೋಡಿ ಇಷ್ಟೊಂದು ಟ್ಯಾಕ್ಟ್ರಿಗಳು ಹೋಗ್ತಾ ಇದ್ದಾವೆ ಅಂತ. ಇಲ್ಲಿ ಬಂದು ಗೈಸ್ ಪೂಜೆ ಮಾಡಬೇಕು. ಟ್ಯಾಕ್ಟ್ರಿಗಳಿಗೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ಬೇಕು. ಪೂಜೆ ಆಯಿತು ಗೈಸ್, ಎಲ್ಲ ಹೋಗ್ತಾ ಇದ್ದಾರೆ ಟ್ಯಾಕ್ಟ್ರಿಗಳು. ಎಷ್ಟೊಂದು ಟ್ಯಾಕ್ಟ್ರಿಗಳಿವೆ ನೋಡಿ ಗೈಸ್, ಫುಲ್ ಟ್ಯಾಕ್ಟ್ರಿಗಳೇ ಇರೋದು. ಅಂದರೆ ಅಲ್ಲಿ ಹೋಗೋಕ್ಕಾಗಲ್ಲ. ಸೊ ಊರ ಮಧ್ಯೆ ಹೋಗ್ತಾ ಟ್ಯಾಕ್ಟ್ರಿ ಹತ್ರ ಕುಂತಿದ್ದಾರೆ. ನಮ್ಮ ಫ್ರೆಂಡು ಸಿಕ್ಕಿದ್ರು ಗೈಸ್. ಹಾಗೆ ಇಲ್ಲಿ ಊರಿಂದ ಆಚೆ ಹೋಗ್ತಾರೆ. ಫುಲ್ ಮಳೆ ಗೈಸ್ ಅಲ್ಲಿ, ಅದಕ್ಕೆ ಇಲ್ಲೆಲ್ಲ ನೀರು ತುಂಬಿದೆ, ಎಲ್ಲ ಹೋಗೋಕ್ಕಾಗಲ್ಲ. ಹೇಗಿರುತ್ತೆ ನೋಡೋರಿ ಬನ್ನಿ ಬೇಕಾದ್ರೆ ನೀವೇ. ಅಲ್ಲಿ ಫುಲ್ಲು ಬದಿಯಾಗಿರುತ್ತೆ, ಫುಲ್ ನೀರು ತುಂಬಿದೆ ಕೆರೆಯಲ್ಲಿ. ನೋಡಿ ಎಲ್ಲ ಟ್ಯಾಕ್ಟ್ರಲ್ಲಿ ಹೋಗ್ತಾ ಇದ್ದಾರೆ. ಟ್ಯಾಕ್ಟ್ರಿ ಮೇಲೆ ಅಲ್ಲೆಲ್ಲ ಇಳಿಕತ್ತಾರೆ ಗೈಸ್. ಇಳಿಕೆ ನಡ್ಕೊಂಡೇ ಹೋಗ್ಬೇಕಲ್ಲಿ. ಅಷ್ಟೊಂದು ಇದಿರುತ್ತೆ, ಆಗಲ್ಲ ಟ್ಯಾಕ್ಟ್ರಿ ಅಷ್ಟೊಂದು ಹೋಗೋದು. ನೀವೇ ನೋಡೋರಿ ಬನ್ನಿ. ಬಂದ್ವಿ ಗೈಸ್, ಬರ್ಗಿ ಅಂತ ಇದು ಊರ ಹೆಸರು. ಇಲ್ಲಿ ಬಂದು ಎಲ್ಲ ಸ್ಟಾಪ್ ಮಾಡಿ ಸ್ವಲ್ಪ ಕಾಫಿ ಟೀ ಎಲ್ಲ ಕುಡಿಬೋದು. ನೋಡಿ ಎಷ್ಟೊಂದು ಟ್ಯಾಕ್ಟ್ರಿ ಇಲ್ಲೂ ಸೇರುತ್ತೆ ಗೈಸ್. ಈ ಊರಿಂದ ಸ್ವಲ್ಪ ಜನ ಬರ್ತಾರೆ. ಎಷ್ಟೊಂದು ಜನ ಬಂದಿದ್ದಾರೆ ನೋಡಿ ಗೈಸ್. ಈಗ ಎಲ್ಲ ಟ್ಯಾಕ್ಟ್ರಿಗಳಲ್ಲೇ ಬಂದಿರೋದು. ಒಂದು ಸ್ವಲ್ಪ ಜನ ಬೈಕಲ್ಲೂ ಬಂದಿದ್ದಾರೆ. ಅಂದರೆ ಅಲ್ಲಿ ಮುಂದೆ ನಿಲ್ಲಿಸ್ಬೇಕು ಗೈಸ್. ಹಾಗೆ ಬಂದ್ವಿ ಗೈಸ್. ಇಲ್ಲಿ ನಿಲ್ಲಿಸ್ಬೇಕು, ಬೈಕ್ ನಿಲ್ಲಿಸ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಇಲ್ದರೆ ಟ್ಯಾಕ್ಟ್ರ್ ಹತ್ಕೊಂಡು ಹೋಗ್ಬೇಕು. ನೋಡಿ ಇಲ್ಲ ಎಷ್ಟೊಂದು ಜನ ಬಂದಿದ್ದಾರೆ ಬೇಗನೆ. ಇನ್ನೂ ಯಾರೂ ಹೊರಗಡೆ ಹೋಗಿರಲ್ಲ, ಬೇರೆ ಊರವ್ರು ಹೋಗಿರ್ತಾರೆ. ಎಲ್ಲ ಜಾಗ ನೋಡಿ ನಿಲ್ಲಿಸ್ಬೇಕಷ್ಟೆ. ನೋಡಿ ನಮ್ಮ ಉಮಾಕ ಅಂತೆಲ್ಲ ಬೇಗ ಬಂದಿದ್ದಾರೆ. ಎಷ್ಟು ಬೇಗ ಹೇಳಿದ ಬೇಗ ಬಂದವ್ರೆ. ಇಲ್ಲಿಂದ ಸ್ಟಾರ್ಟು ಫಾರೆಸ್ಟ್ ಸಾಯಿಸ್ತಿದ್ದು ಸ್ಟಾರ್ಟ್ ಆಯ್ತು ನೋಡಿ ಗೈಸ್. ಇವಾಗ ಎಲ್ಲ ಹೋಗ್ತಾ ಇದ್ದಾರೆ. ಇವಾಗ ನೋಡಿ ಇಷ್ಟೊಂದು ಬದಿ ಇರುತ್ತೆ. ಇಲ್ಲೆಲ್ಲ ಗಾಡಿ ತಂದ್ರೆ ಉಳಿಯೋದೇ ಇಲ್ಲ, ಗಾಡಿಗಳು ಹೋಗೋದೇ ಇಲ್ಲ ಗೈಸ್ ಮುಂದಕ್ಕೆ. ಅದಕ್ಕೆ ಟ್ಯಾಕ್ಟ್ರಿ ಎಲ್ಲ ಬರೋದು ಇಲ್ಲಿಗೆ ಜಾಸ್ತಿ. ನೋಡಿ ನಮ್ಮೂರವ್ರು ಒಂದು ಸ್ವಲ್ಪ ಜನ ಇದ್ದಾರೆ. ಇಲ್ಲಿ ಯಾರೂ ಇಲ್ಲ, ಅಲ್ಲೊಬ್ಬ ಇದ್ದಾನೆ ನೋಡಿ. ಒಬ್ಬನೇ ಗೈಸಿರೋದು ನಮ್ಮೂರಲ್ಲಿ ಆ ಟ್ಯಾಕ್ಟ್ರ್ ಒಳಗಡೆ. ಎಲ್ಲ ನಡ್ಕೊ ಬಂದಿದ್ದೀವಿ ನಾವೆಲ್ಲ. ಬೈಕಲ್ಲಿ ಬಂದು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕಷ್ಟೆ. ಬೇರೆ ಬೇರೆ ಊರವ್ರು ಬಂದಿದ್ದಾರೆ ಗೈಸ್. ನೋಡಿ ರೋಡ್ ಯಾವ ಥರ ಇದೆ ಅಂತ ಹೇಳಿ ಸಾಕಾಗೋಗುತ್ತೆ ಗೈಸ್. ನಡೆಯೋಕ್ಕೆ ಐತೆ ಇಲ್ಲ. ಇನ್ನು ಟ್ಯಾಕ್ಟ್ರಿಗಳೆಲ್ಲ ಹೆಂಗೆ ಹೋಗ್ತಾ ಇದ್ದಾವೆ ನೋಡಿ. ಓ ನೋಡಿ ಗೈಸ್, ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಇಲ್ಲಿ ಫುಲ್ಲು ಗಲೀಜಾಗ್ಬಿಟ್ಟಿದೆ ಗೈಸ್ ನೀರು. ನೋಡಿ ಯಾವ ಥರ ಆಗಿದೆ ಬದಿ. ಯಾಕಿಂದ್ರೆ ಎಲ್ಲ ನಮ್ಮ ಜೊತೆನೇ ಬರ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ಸ್ವಲ್ಪ ಇದೆ ಗೈಸ್. ಇನ್ನು ಮುಂದೆ ಹೋಯ್ತು ಅಂದ್ರೆ ಇನ್ನೂ ಜಾಸ್ತಿ ಇದೆ. ಈ ಥರ ಕೆರೆ ಮಧ್ಯದಲ್ಲೆಲ್ಲ ನಡ್ಕೊಂಡು ಹೋಗ್ಬೇಕು. ಇನ್ನೊಂದು ಸ್ವಲ್ಪ ಸ್ಯಾಂಪಲ್ ಅನ್ನಂಗೆ ಇಲ್ಲಿ ಇನ್ನೂ ಮಳೆ ಊದಿದೆ ಅಲ್ಲ ಗೈಸ್, ಅದಕ್ಕೆ ರೋಡೆಲ್ಲ ಚೆನ್ನಾಗಾಗಿಲ್ಲ. ರೋಡ್ ಅಂತೇನಿಲ್ಲ, ಇವರೇ ರೋಡ್ ಮಾಡ್ಕೊಂಡಿರೋದು. ಊರವರೇ ಟ್ಯಾಕ್ಟ್ರಿಗಳೆಲ್ಲ ಬಂದು ರೋಡ್ ಮಾಡ್ಕೊಂಡು ಹೋಗಿವೆ ಗೈಸ್ ಅಷ್ಟೇ. ನೋಡಿ ಇಷ್ಟೊಂದು ತಾತಂದ್ರೆ ಎಲ್ಲ ಎಷ್ಟು ಜನ ಬಂದವ್ರೆ, ಫುಲ್ ಜನ. ಹಾಗೆ ನೋಡಿ ಅಲ್ಲೊಂದು ಟ್ಯಾಕ್ಟ್ರಿದು ಇದೇನಾಗೋಯ್ತು ವೀಲು ನೋಡಿ. ಪಾಪ ಅವ್ನು ಓನರ್ ಏನು ಅನ್ಕೋತಾನೆ. ಅಲ್ಲಿಗೆ ಹೋಗ್ಬೇಕಾಯ್ತು ಇವಾಗ. ಎಲ್ಲ ನೋಡಿ ಆ ಕಡೆಗೆ ಎಲ್ಲ ಹೋಗ್ತಾ ಇದ್ದಾರೆ. ಇವಾಗ ಹೋಗಿ ನೋಡಬೇಕು ಏನಾಗಿದೆ ಅಲ್ಲಿ ಅಂತ. ಪಾಪ ನೋಡಿ ಇಲ್ಲಿ ಹೋಗೋಕ್ಕೂ ಕಷ್ಟ. ಇಲ್ಲಿ ಎಷ್ಟು ಬದಿ ಇದೆ ಅಂದರೆ ಹೆವಿ ಕಷ್ಟ ಇದೆ ಇಲ್ಲಿ. ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾ ಇದ್ದಾರೆ. ಎಲ್ಲ ಮಾತಾಡ್ಕೊತಿದ್ದಾರೆ ಏನಕ್ಕೆ ಬಂದ ಅಂತ. ಇಲ್ಲಿಂದ
ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಇಲ್ಲಿ ಸುಮ್ಮನೆ ಹೋಯ್ತು ಅಂದ್ರೂ ಹೋಗೋದೇ ಇಲ್ಲ ರೋಡು. ಮಾತಾಡ್ಕೊಂಡು ಹೋದರೆ ಹಿಂಗೆ ಹೊಂಟೋಗುತ್ತೆ ಮುಂದಕ್ಕೆ ನಾವೇ. ಬನ್ನಿ ಬನ್ನಿ, ಯಾರ್ದು ಬೀಳೋದು ಬೇಡಿ. ನಡಿ ನಡಿ, ನಿಧಾನಕ್ಕೆ ಹೋಗ ಐಸರಿ. ಇಲ್ಲಿ ನೋಡಿ ಗೈಸ್ ಯಾವ ಥರ ಹೋಗಿದೆ ವೀಲು. ಯಪ್ಪ ಅದೇನು ಎಷ್ಟು ಫಾಸ್ಟಾಗಿ ಬರ್ತಿರೋ ಗೊತ್ತಿಲ್ಲ. ವೀಲ್ ಏನಾಗೋಗಿದೆ, ಫ್ರಂಟ್ ವೀಲು. ಇದು ರೆಡಿ ಮಾಡಿಸಿ ಮತ್ತೆ ತಗೊಂಡು ಬರೋ ಗಂಟೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಫುಲ್ ಜನ ಸೇರಿಬಿಟ್ಟಿದ್ದಾರೆ. ಏನಾಯಿತು ಅಂತ ನೋಡೋಕ್ಕೆ ನೋಡಿ. ಫ್ರಂಟ್ ವೀಲು ಅವನೇ ಓನರ್ ಕುಂತಿರೋನು ನೋಡಿ. ಗಾಡಿ ಕಟ್ಸಿದ್ರು ಹೇಳಿದಕ್ಕೆ ಆಗಲ್ಲ ಗೈಸ್. ಏನಿದ್ರು ರೆಡಿ ಮಾಡಿಸ್ಬಿಟ್ಟೆ ಕರ್ಕೊಂಡು ಹೋಗಿ ತಗೊಂಡೋಗ್ಬೇಕು ನಾವು ಗಾಡಿನ. ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದೀವಿ ಗೈಸ್. ಫುಲ್ ನೋಡಿ ಬದಿ ಆಗ್ಬಿಟ್ಟಿದೆ. ನಮ್ದು ತೆಗಿ ಅಂತ ಹೇಳ್ತಾ ಇದ್ದಾನೆ ಇವನು. ಫುಲ್ ಬದಿಯಾಗಿದೆ, ನಡೆಯೋಕ್ಕೆ ಕ್ಯಾಮ್ರಾ ಹಿಡ್ಕೊಂಬಕ್ಕೆ ಆಗಲ್ಲ. ಈಗ ಕಷ್ಟಪಟ್ಟು ಇಟ್ಕೊಂಡಿದ್ದೀನಿ, ಬಿತ್ತು ಅಂದರೆ ಹೋಯ್ತು ಫೋನು. ಆ ಥರ ನೀರಿದೆ ಗೈಸ್. ಇಲ್ಲಿ ಕೆಳಗಡೆ ಕಾಲೇ ಊದ್ಕೋತಾ ಇದೆ. ಫುಲ್ ಗಲೀಜಾಗ್ಬಿಟ್ಟಿದೆ. ಸುರಸುಂದರಾಂಗನಿಗೆ ಎಣ್ಣೆ ಕೊಡಕ್ಕೆ ಮಂಡ್ಯದಲ್ಲಿ ಕ್ಯೂ ನಿಂತವ್ರೆ ಪಾಪ. ಅವನು ಮಾತಾಡಪ್ಪ. ಇಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಮುಂದೆಗಡೆ. ಇನ್ನು ದೇವಸ್ಥಾನ ಇನ್ನೂ ದೂರ ಇದೆ ಗೈಸ್. ವ್ಯೂ ಹೆಂಗಿದೆ ನೋಡಿ ಗೈಸ್. ನೋಡಿ ಇಲ್ಲಿ ಬಂದು ಒಂದು ಸ್ವಲ್ಪ ಕಾಲು ಕೈನೆಲ್ಲ ತೊಳ್ಕೊಂಡು ಮುಂದೆ ಹೋಗ್ಬೇಕು. ಅಂದರೆ ಹೆಂಗಿದ್ರು ಮುಂದೆ ಬದಿ ಆಗೇ ಆಗುತ್ತೆ. ಆದರೆ ಒಂದು ಸ್ವಲ್ಪ ನಾವು ನೆಮ್ಮದಿಗೋಸ್ಕರ ತೊಳಿಬೇಕಷ್ಟೆ. ಏನು ಮಾಡೋಕ್ಕಾಗಲ್ಲ ನೋಡಿ, ಎಷ್ಟೊಂದು ಜನ ತೊಳಿತಾ ಇದ್ದಾರೆ ಇಲ್ಲಿ. ಇದು ಬೇರೆ ಕಡೆಯಿಂದ ನೀರು ಆಗುತ್ತೆ ಇರೋದು ಗೈಸ್. ನೋಡಿ ಎಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಟ್ಯಾಕ್ಸಿ ಅವರೆಲ್ಲ ಪಾಪ. ಕ್ರೇಜ್ ಗೈಸ್ ಅವ್ರಿಗೊಂಥರ, ಹೆಂಗಿದ್ರು ಕ್ರೇಜ್ ಒಂಥರ ಅವ್ರಿಗೆ. ಕಷ್ಟ ಅಂತ ಏನೂ ಇಲ್ಲ ನೋಡಿ. ಜನಗಳೆಲ್ಲ ಎಷ್ಟೊಂದು ಜನ ಇದ್ದಾರೆ ನೋಡಿ ಇಲ್ಲಿ ಗೈಸ್. ತುಂಬ ಜನ ಫಸ್ಟೇ ಮುಂದೆ ಹೋಗಿದ್ದಾರೆ. ತುಂಬ ಜನ ನೋಡಿ ಇಲ್ಲಿ ಬಂದು ಊದ್ಕೊಂಡಿದೆ ಯಾವುದು ಗಾಡಿ. ಇಲ್ಲಿಂದ ತಗೊಂಡು ಹೋಗಿ ಗಂಟ ಭಾರಿ ಕಷ್ಟ ಮಾತ್ರ ಇದು. ದೇವಸ್ಥಾನ ಗಂಟ ಗಾಡಿಗಳನ್ನ ಮಾತ್ರ. ಮತ್ತು ಹೆಸರು ಗೈಸ್ ಕೊನೆಗೂ ಲಾಸ್ಟಲ್ಲಿ ಇನ್ನೂ ಇದೆ ಗೈಸ್. ಇದು ಸುಮ್ಮನೆ ಸ್ವಲ್ಪ ಅಷ್ಟೊಂದು ಹೈಟ್ ಇಲ್ಲ ನೋಡಿ. ಇದು ಬೇರೆ ಊರವರು ಇವರು. ಗೈಸ್ ಈಗಪ್ಪ ನೋಡಿದೆ ಬೇರೆಯವರು ನೆನ್ನೆ ಹೋಗಿ ಆಲ್ಟಾಗಿ ಇವತ್ತು ಬರ್ತಾ ಇರೋದು ಗೈಸ್ ಅವರು.
ಇವರು ನಮ್ಮ ಸೈಡವರು ಇವಾಗ ಬೆಳಗ್ಗೆ ಟೈಮಲ್ಲಿ ಹೋಗ್ತಾ ಇರೋದು ಇವರು. ನೋಡಿ ನಮ್ಮ ನಂದು ಎಷ್ಟು ನಿಧಾನಕ್ಕೆ ನಡ್ಕೊ ಬರ್ತಾ ಇದ್ದಾನೆ ಅಂತ. ಹಿಂದೆ ಶಶಾಂಕ್ ಉಮಾಕಾಂತ್ ನಿಧಾನಕ್ಕೆ. ಇದು ಕೆರೆ ಗೈಸ್, ಕೆರೆ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇರೋದು. ಮಿಸ್ಸಾಗಿ ಕ್ಯಾಮ್ರಾ ಬಿತ್ತು ಅಂದರೆ ಮುಗೀತು ನನ್ನ ಕತೆ. ನೋಡಿ ಈ ಥರ ಇದೆ. ಫಾರೆಸ್ಟ್ ಮಾತ್ರ ಸೂಪರ್ ಆಗಿದೆ ಗೈಸ್. ಮಾತ್ರ ವಾತಾವರಣ ಇಲ್ಲಿ ನೋಡಿ ಎಷ್ಟೊಂದು ಗ್ರೀನರಿ ಆಗಿದೆ ಅಂತ. ಅಲ್ಲಿ ನೋಡಿ ಇದು ಕೆರೆ, ಇದ್ರ ಮಧ್ಯೆ ನಡ್ಕೊಬರ್ಬೇಕು ಗೈಸ್ ನಾವು. ಟ್ಯಾಕ್ಟ್ರಲ್ಲಿ ಬಂದ್ಬಿಡ್ತಾರೆ. ಟ್ಯಾಕ್ಟ್ರಲ್ಲಿ ಬಂದರೂ ಕಷ್ಟ ಗೈಸ್. ಆ ಕಡೆ ಸೈಡಿಂದ ಬರ್ತಾ ಇದ್ದಾರೆ ಬೇರೆ ರೂಟಿಂದ, ದೂರ ಆಗುತ್ತೆ ಅಂತ ಇಲ್ಲಿಂದನೇ ಬಂದ್ವಿ ನಾವು. ನೋಡಿ ಎಷ್ಟೊಂದು ಬದಿಯಾಗಿದೆ ಅಂದರೆ ಮಳೆ ಊದಿದೆ ಅಲ್ಲ ಗೈಸ್, ಅದಕ್ಕೋಸ್ಕರ ಫುಲ್ ಬದಿಯಾಗಿದೆ. ನೋಡಿ ಈ ಕಡೆ ಸೈಡು ಲೆಫ್ಟ್ ಇವರೆಲ್ಲ ಹೋಗಿದ್ದು ಬರ್ತಾ ಇದ್ದಾರೆ. ನೋಡಿ ಬೇಗ ಎಷ್ಟು ಬೇಗ ಹೋಗಿದ್ದಾರೆ ಅಂತ. ಎಲ್ಲ ನೆನ್ನೆ ಹೋಗಿರೋರು ಗೈಸ್ ಇವರು. ನೋಡಿ ಮರ ಎಲ್ಲ ಎಷ್ಟು ಚೆನ್ನಾಗಿದ್ದಾವೆ ಅಂತ. ವಾತಾವರಣ ಸೂಪರ್ ಗೈಸ್. ಮಾತ್ರ ನೇಚರ್ ಚೆನ್ನಾಗಿದೆ ಮಾತ್ರ. ಫಾರೆಸ್ಟ್ ಒಳಗಡೆ ಅಲ್ವಾ ಗೈಸ್ ಇರೋದು, ಅದಕ್ಕೋಸ್ಕರ. ನೋಡಿ ಯಾವ ಥರ ಆಗಿದೆ ರೋಡ್ ಇಲ್ಲಿ. ಇದ್ರ ಮಧ್ಯೆ ನಡ್ಕೊಂಡು ಹೋಗ್ಬೇಕು ಸೈಡಿಂದ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮೀಟರ್ ಬೇಕು, ಮೀಟರ್. ಇನ್ನೇನು ಸ್ವಲ್ಪ ದೂರ ಇದೆ ಗೈಸ್, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆಲ್ಲ ನಡ್ಕೊಂಡು ಹಾಗೆ ನಮ್ಮೂರವರು ಗೈಸ್. ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಟ್ರ್ಯಾಕ್ಟರ್ ನೋಡಿ ಇಲ್ಲಿ ಎಷ್ಟು ಬದಿಯಾಗಿದೆ ಅಂತ. ಹಾಗೆ ಇಲ್ಲಿಂದ ಹೋಗ್ತಾ ಇದ್ದೀವಿ. ನಂದು ಮುನಿಕತನ ನೋಡ್ಕಗ ಬಿದ್ದ ನಂದು ಬಿದ್ದ ಡೈರೆಕ್ಟ್ ನೀರ್ನೊಳಗೆ ಹೊಡೆತಾರೆ ಬಿದ್ದವರು. ಬಂದ್ವಿ ಗೈಸ್. ಹಾಗೆ ಇಲ್ಲಿ ಕಾಲು ಕೈನೆಲ್ಲ ನೀಟಾಗಿ ತೊಳ್ಕೊಂಡು ದೇವಸ್ಥಾನದ ಹತ್ರಕ್ಕೆ ಹೋಗ್ಬೇಕಷ್ಟೇ. ಇವಾಗ ಎಲ್ಲ ತೊಳಿತಾ ಇದ್ದಾರೆ ಬಂದವರೆಲ್ಲ. ಹಾಗೆ ನಮ್ಮ ಫ್ರೆಂಡ್ಸು ತೊಳಿತಿದ್ರು. ಹಾಗೆ ದೇವಸ್ಥಾನದ ಒಳಗಡೆ ಬಂದ್ವಿ ಗೈಸ್. ಇದು ಗಂಟೆ ಯಾಕೆ ಅಂದರೆ ಈ ಹರಕೆ ಕಟ್ಟಿಟ್ಕೊಂಡಿರ್ತಾರಲ್ಲ ಅವರು ಬಂದಿಲ್ಲಿ ಸಕ್ಸಸ್ ಆಮೇಲೆ ಕಟ್ಟೋದು ಗೈಸ್. ಹಾಗೆ ಇಲ್ಲೆಲ್ಲ ಅಡುಗೆ ತಯಾರು ಮಾಡ್ತಿದ್ರು. ಅಡುಗೆ ಅಂದರೆ ಪ್ರಸಾದಕ್ಕೋಸ್ಕರ ದೇವ್ರಿಗೆ. ನೋಡಿ ಇಲ್ಲಿ ಟ್ಯಾಕ್ಟ್ರಿ ಇವಾಗೆಲ್ಲ ಬಂದ್ವಿ ಗೈಸ್. ಮುಗೀತು, ಹೋಗ್ತಾ ಇದೀವಿ. ಹಾಗೆ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿ ನೀರು ಸಿಗ್ತಾರ, ಕಾಲು ಕೈನೆಲ್ಲ ಒಂದು ಸ್ವಲ್ಪ ನೀಟಾಗಿ ನೀಟ್ ಮಾಡ್ಕೊಂಡು ಹೋಗೋಣ ಅಂತ ತೊಳೆಯೋಕೆ ಅಂತ ನಿಂತಿದ್ದೀವಿ ಇಲ್ಲಿ. ಇವು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಹಾಗೆ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಮಾರಿಗುಡಿಗೆ ಹೋಗಿದ್ದು ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಸೋ ಮಚ್.